ಇನ್ನು ಹಾಸನದ ಭಾಗದಲ್ಲಂತೂ ಮಳೆ ನಿಲ್ಲುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಳೆ ಅಬ್ಬರಿಸ್ತಾ ಇದೆ. ಮಳೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವಾಂತರಗಳು ಕೂಡ ಸಹಜವಾಗಿಯೇ ಸೃಷ್ಟಿ ಆಗ್ತಾ ಇದೆ. ಭಾರೀ ಮಳೆಗೆ ತುಂಬಿ ಹರಿತಾ ಇದ್ದಾವೆ ಹಳ್ಳಕೊಳ್ಳಗಳು. ಹಾಸನದಲ್ಲಿ ಗ್ರಾಮಕ್ಕೆ ತೆರಳುವಾಗ ತಡರಾತ್ರಿ ನೀರಿನಲ್ಲಿ ಕಾರೊಂದು ಸಿಲುಕಿಕೊಂಡಿತ್ತು. ನೀರಿನಲ್ಲಿ ಸಿಲುಕಿ ಕಾರು ಚಾಲಕ ಪರದಾಟ ನಡೆಸಿರುವಂತಹ ಘಟನೆ ನಡೆದಿದೆ. ಬೇಲೂರು ತಾಲೂಕಿನ ಬಿರಡಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಕಾರಿನಲ್ಲಿದ್ದವರನ್ನು ರಕ್ಷಣೆ ಮಾಡಲಾಗಿದೆ. ಭಾರೀ ಮಳೆಗೆ ಬಿರಡಹಳ್ಳಿ ಸಮೀಪದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿರುವಂಥದ್ದು. ಹಾಸನದ ಬೇಲೂರು ತಾಲೂಕಿನ ಬಿರಡಹಳ್ಳಿ ಗ್ರಾಮ ಮಳೆಯಿಂದ ಲಾಗಿರುವಂತಹ ಅವಾಂತರ. ಸೇತುವೆಯ ಮುಳುಗಡೆ ಹಿನ್ನೆಲೆಯಲ್ಲಿ 15 ಗ್ರಾಮಗಳ ರಸ್ತೆಯ ಸಂಪರ್ಕ ಏನಿದೆ ಸಂಪೂರ್ಣವಾಗಿ ಕಟ್ ಆಗಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಟಾಟಾ ಇಂಡಿಕಾ ಕಾರು ಏಕಾಏಕಿಯಾಗಿ ಹೋಗಿ ನಡುವಲ್ಲಿ ಸಿಲ್ಕೊಂಡ್ಬಿಟ್ಟಿದೆ. ಮುಂದೆ ಬರೋದಕ್ಕೂ ಆಗ್ತಿಲ್ಲ, ಹಿಂದೆ ಹೋಗೋದಕ್ಕೂ ಆಗ್ತಿಲ್ಲ. ಚಾಲಕ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಲುಕೊಂಡು ಆತಂಕಕ್ಕೊಳಗಾಗಿದ್ದ. ತತ್ಕ್ಷಣಕ್ಕೆ ಸ್ಥಳೀಯರೆಲ್ಲ ಸಹಾಯಕ್ಕೆ ಧಾವಿಸಿದ್ದಾರೆ. ಆತನನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ತದನಂತರ ಕಾರನ್ನು ಸೇಫಾಗಿ ದಡಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ ಸೇತುವೆ ಏನಿದೆ ಅದು 15 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ. ಅದು ಮಳೆ ನೀರಿನಿಂದ ಸಂಪೂರ್ಣವಾಗಿ ಈಗ ಜಲಾಹುತಿಯಾಗಿರುವಂಥದ್ದು. ಹಾಗಾಗಿ 15 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಈ ಸೇತುವೆ ಏನಿದೆ ಮುಳುಗಡೆಯಾಗಿದೆ. ಸಂಪರ್ಕ ಕಡಿತವಾಗಿರುವಂಥದ್ದು. ಬಿರಡಹಳ್ಳಿ ಗ್ರಾಮದಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ ಇದು.